ಹಿಜಾಬ್ ವಿವಾದ ಆದರೆ ಅದರಲ್ಲಿ ತಾರಕಕ್ಕೇರ್ತು ಧ್ವಜ ಗಲಾಟೆ. ಮೊದಲ ಬ್ರೇಕಿಂಗ್ ನ್ಯೂಸ್. ಅಧಿವೇಶನದಲ್ಲಿ ಇವತ್ತು ಕೂಡ ಧ್ವಜ ಹಂಗಾಮ ಆಗುವ ಎಲ್ಲ ಸಾಧ್ಯತೆ ಇದೆ. ಯಾಕೆಂದ್ರೆ ಈಶ್ವರಪ್ಪನ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ನವರು ಬಿಗಿಪಟ್ಟು ಹಿಡಿದಿದ್ದಾರೆ. ಅದಕ್ಕೆ ಡೆಡ್ಲೈನ್ 11 ಗಂಟೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಅಂತೂ ಒಬ್ಬರಿಗೊಬ್ರು ಕೈ ಮಿಲಾಯಿಸಲಿಲ್ಲ ಅಷ್ಟೇ. ಏಕವಚನದಿಂದ ಹಿಡಿದು ಯಾರು ದೇಶದ್ರೋಹಿಗಳು ಅನ್ನೋ ತನಕ ಡಿಕೆಶಿ ಹಾಗೂ ಈಶ್ವರಪ್ಪನ ನಡುವೆ ಕಲಾಪದಲ್ಲಿ ದೊಡ್ಡ ಫೈಟ್ ಆಯಿತು, ಮಾತಿನ ಫೈಟ್ ಆಯಿತು. ರಾಜೀನಾಮೆ ಪಡೆದು ದೇಶದ್ರೋಹ ಕೇಸ್ ಹಾಕೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಈಶ್ವರಪ್ಪನ ರಾಜೀನಾಮೆಗೆ ಬೆಳಗ್ಗೆ 11 ಗಂಟೆ, ಯಾಕೆಂದರೆ ಅಧಿವೇಶನ ಶುರುವಾಗೋದು 11 ಗಂಟೆಗೆ. 11 ಗಂಟೆ ಡೆಡ್ಲೈನ್. ರಾಜೀನಾಮೆ ಪಡೆಯದಿದ್ರೆ ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಚಿಂತನೆ ಮಾಡ್ತಿದ್ದಾರೆ. ಸದನದಲ್ಲೇ ಅಹೋರಾತ್ರಿ ಧರಣಿ ಬಗ್ಗೆ ಇವತ್ತು ನಿರ್ಧಾರ ಆಗುವ ಸಾಧ್ಯತೆ ಯೋಚನೆ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಉಭಯ ಕಲಾಪಗಳಲ್ಲಿ ಇವತ್ತು ಕೂಡ ಧ್ವಜ ಕೋಲಾಹಲ ಫಿಕ್ಸ್. ಪ್ರಪ್ರಥಮ ಬಾರಿಗೆ ಆನ್ ದ ಫ್ಲೋರ್ ಆಫ್ ದಿ ಅಸೆಂಬ್ಲಿ, ವಿಧಾನಸಭೆಯ ಕಲಾಪದಲ್ಲಿ ಭಾರತದ ಧ್ವಜ ಎಲ್ಲರ ಕೈಯಲ್ಲೂ, ಕಾಂಗ್ರೆಸ್ನವ್ರ ಕೈಯಲ್ಲಿ ಅಪಮಾನ ಮಾಡಿದ್ದಾರೆ. ನೀವು ದೇಶದ್ರೋಹಿಗಳು, ನೀವು ದೋಷದ್ರೋಹಿಗಳು, ನೀವು ಜೈಲ್ಗೆ ಹೋಗಿ ಬಂದವರು, ನೀವು ಲೂಟಿ ಹೊಡೆದಿರೋರು. ಒಬ್ಬರಿಗೊಬ್ಬರು ಮಾತಿಗೆ ಮಾತು, ಏಟಿಗೆ ಎದು ರೇಟು, ಯಾರ್ಯಾರು ಜಗ್ಗಲ್ಲ, ಯಾರ್ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಿನ್ನೆಯ ಕಲಾಪದಲ್ಲಿ ಕಂಡು ಬಂದಂತಹ ದೃಶ್ಯ. ನಾನು ನನ್ನ ಮನವರಿಕೆ ನಾನು ಅವರ ಅಭಿಪ್ರಾಯ ಕೇಳ್ತಿದ್ದೀನಿ, ಕೇಳೋಣ. ನಿಮ್ಗೆ ಅದು ವ್ಯವಧಾನ ಇರಬೇಕಲ್ಲ. ಮಾತು ನಡತೆ ಎಲ್ಲ ತೋರೋಯ್ತು ಗಾಳಿಗೆ ಕಲಾಪದಲ್ಲಿ. ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಇದು ಕೋಲಾಹಲ ಎಬ್ಬಿಸುವಂತ ಚಾನ್ಸಸ್ ಇದ್ದೇ ಇದೆ. ಈ ನಡುವೆ ಸಚಿವ ಈಶ್ವರಪ್ಪನ ರಾಜೀನಾಮೆಗೆ ಕಾಂಗ್ರೆಸ್ನವರು ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಪ್ರತ್ಯುತ್ತರ ಕೊಡೋದಕ್ಕೆ ಬಿಜೆಪಿನೂ ರೆಡಿಯಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ತಾವು ಹೇಳಿದ ಮಾತಿಗೆ ಸಮರ್ಥನೆಯನ್ನು ಕೊಟ್ಟರು. ಜೊತೆಗೆ ನಿನ್ನೆ ಕಾಂಗ್ರೆಸ್ನವರು ನಡೆದುಕೊಂಡ ರೀತಿಗೆ ಬಿಜೆಪಿಯವರು ಕೂಡ ಅದನ್ನು ಕೂಡ ಇವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ಕಾಂಗ್ರೆಸ್ಗೆ ಪ್ರತ್ಯುತ್ತರ ಕೊಡೋದಕ್ಕೆ ಬಿಜೆಪಿಯವರು ಕೂಡ ತಯಾರಾಗಿದ್ದಾರೆ. ಈಶ್ವರಪ್ಪನವರ ಬೆನ್ನಿಗೆ ನಿಂತಿದ್ದಾರೆ ಮುಖ್ಯಮಂತ್ರಿಗಳು, ಎಲ್ಲ ಬಿಜೆಪಿಯ ಸಚಿವರು ಮತ್ತು ಎಲ್ಲ ಶಾಸಕರು. ಅದನ್ನು ಒಗ್ಗಟ್ಟಾಗಿದ್ದೀವಿ ಅಂತ ಕಾಂಗ್ರೆಸ್ ಹೋರಾಟಕ್ಕೆ ಮಣಿಯದಿರಲು ಬಿಜೆಪಿ ನಿರ್ಧಾರ ಮಾಡಿದ್ದಾರೆ. ಸದನದಲ್ಲಿ ಕಾಂಗ್ರೆಸ್ ಬಾಯಿ ಮುಚ್ಚೋದಕ್ಕೆ ಇವರು ರೆಡಿಯಾಗಿದ್ದಾರೆ. ಈಶ್ವರಪ್ಪನವರ ಬೆನ್ನಿಗೆ ನಿಲ್ಲಬೇಕು ಅಂತ ಬೊಮ್ಮಾಯಿಯವರು, BSY ಅವರು ಸೂಚನೆ ಕೊಟ್ಟಿದ್ದಾರೆ. ಸದನದಲ್ಲಿ ಬೇರೆ ಬೇರೆ ವಿಷಯಗಳ ಚರ್ಚೆಗೆ ಬಿಜೆಪಿ ಪ್ಲಾನ್ ಮಾಡಿದೆ. ರಾಜ್ಯಪಾಲರ ಭಾಷಣ, ಜನರ ಸಮಸ್ಯೆಗಳ ಚರ್ಚೆಗೆ ಬಿಜೆಪಿ ಪಟ್ಟು ಹಿಡಿಯುತ್ತೆ. ಅದೇ ಆಗಬೇಕು, ಇಂಟೆನ್ಷನ್ ಇರೋದೇ ಅದು. ಈ ಮೂಲಕ ಈಶ್ವರಪ್ಪನವ್ರನ್ನ ಪಾರು ಮಾಡೋದಕ್ಕೆ ಅಥವಾ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಕ್ಕೆ ಬಿಜೆಪಿಯವರ ಪ್ಲಾನ್ ಕೂಡ ಇದ್ದೇ ಇದೆ. ಇವತ್ತು ಕಾಂಗ್ರೆಸ್ ನಡವಳಿಕೆ ನೋಡ್ಕೊಂಡು ಮುಂದಿನ ನಡೆ, ಒಂದು ಅಹೋರಾತ್ರಿ ಧರಣಿ ಶುರು ಮಾಡಿದ್ರೆ ನಾಳೆಗೆ ಅಧಿವೇಶನ ಮೊಟಕುಗೊಳಿಸೋದಕ್ಕೆ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಈಗ ಇನ್ನಿದು ಮುಂದುವರಿಸೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತ 10 ದಿನದ ಜಂಟಿ ಅಧಿವೇಶನ ಸೋಮವಾರದಿಂದ ಶುರುವಾಯಿತು. 14ರಿಂದ 24 ತನಕ ನಡೀಬೇಕು, ಅಂದರೆ ಮುಂದಿನ ಗುರುವಾರ ತನಕ. ಆದರೆ ಅದು ಅಹೋರಾತ್ರಿ ಧರಣಿ ಶುರು ಮಾಡ್ಕೊಂಡ್ರೆ ನಾಳೆಗೆ ಮುಗೀತು ಕತೆ. ಈ ನಡುವೆ ಕಾಂಗ್ರೆಸ್ನಲ್ಲೇ ಮತ್ತೆ ಶುರುವಾಗಿದೆ ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಸುದ್ದಿ ಬರ್ತಾ ಇದೆ. ಈಶ್ವರಪ್ಪನವರ ಧ್ವಜ ಹೇಳಿಕೆ ವಿರುದ್ಧ ಹೋರಾಟ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆಯಂತೆ. ನೋಡೋಣ ಏನು ಅಂತ. ಬ್ರೇಕಿಂಗ್ ನ್ಯೂಸ್. ಒಂದ್ ಕಡೆ ಧ್ವಜ ಗಲಾಟೆಯ ವಿಚಾರ, ಈ ಹೋರಾಟ ಮಾಡಬೇಕು ಅಂತ ಅಹೋರಾತ್ರಿ ಧರಣಿಗೆ ಕೆಪಿಸಿಸಿ ಅಧ್ಯಕ್ಷರು ಒಂದ್ ಕಡೆ, ಪರಿಷತ್ತಿನ ವಿಪಕ್ಷ ನಾಯಕ ಹರಿಪ್ರಸಾದ್, BK ಹರಿಪ್ರಸಾದ್ ಅವರು ಇನ್ನೊಂದು ಕಡೆ ಸಿದ್ಧತೆ ಮಾಡ್ಕೋತಿದ್ದಾರೆ. ಅಹೋರಾತ್ರಿ ಧರಣಿ ಬೇಡ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರಂತೆ. ಅವರು CLP ಲೀಡರ್. ನಿನ್ನೆ ಮಧ್ಯಾಹ್ನ ಅಹೋರಾತ್ರಿ ಧರಣಿ ಬಗ್ಗೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟರು. ಹರಿಪ್ರಸಾದ್ ನಿರ್ಧಾರಕ್ಕೆ ಸಮ್ಮತಿ ಕೊಟ್ಟಿದ್ದಾರಂತೆ DK ಶಿವಕುಮಾರ್ ಅವರು. DK ಶಿವಕುಮಾರ್, ಹರಿಪ್ರಸಾದ್ ಒಂದ್ ಕಡೆ,
ಅವರ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ವಿರೋಧ ವ್ಯಕ್ತಪಡಿಸಿದ್ದಾರಂತೆ. ಅಹೋರಾತ್ರಿ ಧರಣಿ ಅವಶ್ಯಕತೆ ಇಲ್ಲ ಅಂತ ಸಿದ್ದರಾಮಯ್ಯನವರ ಸ್ಟ್ಯಾಂಡ್. ಕಾಂಗ್ರೆಸ್ ನಾಯಕರ ನಡುವೆ ಮತ್ತೆ ಮುಸುಕಿನ ಗುದ್ದಾಟ ಒಳಗೊಳಗೆ, ಬೇಡ ಈಗ ಅಂತ CLP ಲೀಡರ್, ಕಾಂಗ್ರೆಸ್ ಪಕ್ಷದ ಪ್ರತಿಪಕ್ಷದ ನಾಯಕರ ಸ್ಟ್ಯಾಂಡ್. ಇಲ್ಲ ಮಾಡೋಣ ಇವಾಗ ಅನ್ನೋದು BK ಹರಿಪ್ರಸಾದ್ ಅವರ ಮಾತಿಗೆ KPCC ಅಧ್ಯಕ್ಷರ ಸಾಥ್. ಹಾಗಾಗಿ ಕಾಂಗ್ರೆಸ್ನಲ್ಲಿ ಎಲ್ಲ ಒಂದ್ ಕಡೆ ಸರಿ ಇದೆ, ಆದರೆ ಸರಿ ಇಲ್ಲ. 11 ಗಂಟೆಗೆ ಅಸೆಂಬ್ಲಿ ಸೇರ್ತದೆ. ಅವರು ಡಿಸ್ಮಿಸ್ ಮಾಡಬೇಕು, ಅವರನ್ನ ಮಂತ್ರಿಮಂಡಲದಿಂದ ಡಿಸ್ಮಿಸ್ ಮಾಡಬೇಕು, ಜೊತೆಗೆ ಅವ್ರ ಮೇಲೆ ಸೆಡಿಷನ್ ಕೇಸ್ ಹಾಕಬೇಕು. ಅದು ಮಾಡದೆ ಹೋದರೆ ನಾವು ಭಾರತೀಯ ಜನತಾ ಪಕ್ಷ ಅವರ ಸರ್ಕಾರದ ವಿರುದ್ಧ ಹೋರಾಟವನ್ನು ಸದನದ ಒಳಗಡೆ ಮತ್ತು ಹೊರಗಡೆ ಮಾಡ್ತೀವಿ. ಸದನದ ಒಳಗಡೆ ಮತ್ತು ಹೊರಗಡೆನೂ ಮಾಡ್ತೀವಿ. 11 ಗಂಟೆಗೆ ನಾವು ತೀರ್ಮಾನ ಮಾಡಿ ಏನು ಮಾಡಬೇಕು ಅನ್ನೋದನ್ನು ನಾವು ಹೇಳ್ತೀವಿ. ಧರಣಾ ಇದು ಕೂಡ ಒಂದು ಆಪ್ಷನ್ ಇದೆ. ಯಾವುದು? ಅಲ್ಲೇ ಕೂಡ ಹಗಲು ರಾತ್ರಿ ನಾವು ಅಹೋರಾತ್ರಿ ಮಲಗೋದು ಕೂಡ ಒಂದು ಆಪ್ಷನ್ ಇದೆ. ಅದನ್ನು ಹೋರಾಟದ ಒಂದು ಆಪ್ಷನ್, ಅದು ಒಂದು, ಅದನ್ನು ಕೂಡ ಚರ್ಚೆ ಮಾಡಿ ವಿಲ್ ಲೆಟ್ ಯು ನೋ. ಇದು ಒಂದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ, ಇವತ್ತಾಗುವಂತಹ ವಿಧಾನಸಭೆಯ ಅಧಿವೇಶನದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಕೃಷ್ಣ ಲೈವ್ ಜಾಯಿನ್ ಆಗ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಗುಡ್ ಮಾರ್ನಿಂಗ್ ಕೃಷ್ಣ. ಇವತ್ತಂತೂ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಬಹುದು. ಸದನದೊಳಗಡೆ ಮತ್ತು ಹೊರಗಡೆ ಮತ್ತು ಅಹೋರಾತ್ರಿ ಏನೇನಾಗ್ತಾ ಇದೆ ಆಡಳಿತ ಪಕ್ಷದಲ್ಲಿ ಮತ್ತು ಪ್ರತಿಪಕ್ಷದಲ್ಲಿ? ಖಂಡಿತವಾಗ್ಲೂ ಹರೀಶ್, ಈಗಾಗಲೇ ಏನು ಮುಖ್ಯವಾಗಿ ರಾಷ್ಟ್ರಧ್ವಜ ಅಪಮಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಧಾನಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಸದಸ್ಯರ ನಡುವೆ ಒಂದು ರೀತಿ ವಾಕ್ಸಮರ ನಡೀತಾ ಇರುವಂಥದ್ದು. ನಿನ್ನೆಯಿಂದನೂ ಕೂಡ ಅದು ಎಲ್ಲೋ ಒಂದು ಕಡೆ ಅದು ವೈಯಕ್ತಿಕವಾಗಿ ಕೂಡ ತಿರ್ಕೊಂಡಿರುವಂಥದ್ದು. ಯಾಕಂದ್ರೆ ಈಗಾಗಲೇ DK ಶಿವಕುಮಾರ್ ಆಗಿರ್ಬೋದು ಮತ್ತು ಈಶ್ವರಪ್ಪ ನಡುವೆ ನಡೆದಂತಹ ಒಂದು ಗುದ್ದಾಟ ಏನಿದೆ, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂಥದ್ದು. ಇದೀಗ ಈ ಒಂದು ವಿಚಾರವನ್ನು ಖಂಡಿಸಿ ಕಾಂಗ್ರೆಸ್ ಕೂಡ ಎಲ್ಲೋ ಒಂದು ಕಡೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಆದರೆ ಈಗ ಪ್ರತಿಭಟನೆ ಮಾಡೋದು ಕೂಡ ಎಲ್ಲೊಂದು ಕಡೆ ಈ ಒಂದು ಪ್ರತಿಭಟನೆಯಲ್ಲಿ ಒಗ್ಗಟ್ಟಿನ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ. ಒಂದು ಕಡೆಗೆ ಸಿದ್ದರಾಮಯ್ಯನವರು ಈ ಒಂದು ಪ್ರತಿಭಟನೆ ಅಹೋರಾತ್ರಿ ಧರಣಿಯನ್ನ ಸದನದಲ್ಲಿ ಮಾಡೋದೇ ಆದರೆ ಬೇಡ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ BK ಹರಿಪ್ರಸಾದ್ ಆಗಿರ್ಬೋದು ಮತ್ತೆ DK ಶಿವಕುಮಾರ್ ಆಗಿರ್ಬೋದು ಅಹೋರಾತ್ರಿ ಧರಣಿಯನ್ನು ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಬಿಜೆಪಿಗೆ ತಿರುಗೇಟು ಕೊಡುವಂತೆ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೆ ಇವತ್ತು ನಡೆಯುವಂತಹ ಸದನ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಇವತ್ತು 4ನೇ ದಿನದ ಅಧಿವೇಶನ ನಡೀತಾ ಇರುವಂತದ್ದು. ಇವತ್ತು ಪ್ರಮುಖವಾಗಿ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ವಿಸ್ತೃತವಾದಂತಹ ಚರ್ಚೆ ಆಗುತ್ತೆ. ಚರ್ಚೆಗೆ ಮುಖ್ಯವಾಗಿ ಇವತ್ತು ಆಡಳಿತ ಪಕ್ಷದ ಸದಸ್ಯರು ಎಲ್ಲರೂ ಕೂಡ ಚರ್ಚೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಸ್ಪೀಕರ್ ಕಾಗೇರಿ ಅವರು ಕೂಡ ಈ ಒಂದು ವಿಚಾರ ಬಗ್ಗೆನೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ಒಂದು ಪ್ರತಿಭಟನೆಯನ್ನ ಕೈಬಿಟ್ಟು ಇವತ್ತಿನ ರಾಜ್ಯಪಾಲರ ಭಾಷಣ ಸಂಬಂಧಪಟ್ಟಂತೆ ಚರ್ಚೆಗೆ ಭಾಗವಹಿಸುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ನಿನ್ನೆಯಿಂದನೂ ಕೂಡ ಸದನದ ಬಾವಿಗಿಳಿದು ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೋರಾಟದಿಂದ ಹಿಂದೆ ಸರಿದಿಲ್ಲ. ಸಚಿವ ಈಶ್ವರಪ್ಪನವರು ರಾಜೀನಾಮೆಯನ್ನು ಕೊಡಲೇಬೇಕು, ಅಲ್ಲಿವರೆಗೂ ಕೂಡ ಹೋರಾಟವನ್ನ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಸದನ ಕಾಂಗ್ರೆಸ್ನಲ್ಲೇ ಯಾಕೆ ಒಮ್ಮತದ ಅಭಿಪ್ರಾಯ ಇಲ್ವಾ ಅಂತ? ಖಂಡಿತವಾಗ್ಲೂ ಹರೀಶ್, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಒಮ್ಮತದ ಅಭಿಪ್ರಾಯ ಇಲ್ಲ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಮುಖ್ಯವಾಗಿ ಹರೀಶ್, ಯಾವುದೇ ಒಂದು ಹೋರಾಟವನ್ನ ಮಾಡಿದ್ರು ಕೂಡ ಸದನದ ಸಂದರ್ಭದಲ್ಲಿ ಮುಖ್ಯವಾದಂತಹ ವಿಚಾರ ಅಂದ್ರೆ ಸರ್ಕಾರದ ಭ್ರಷ್ಟಾಚಾರ ವಿಚಾರ ಆಗಿರ್ಬೋದು, ಮತ್ತೆ ಯಾವ್ದಾದ್ರು ಸಚಿವರ ಒಂದ್ ರೀತಿ ಹಗರಣ ಗಿಗರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ದಾಖಲಾತಿ ಸಿಕ್ಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡಿದ್ರೆ ಎಲ್ಲ ಒಂದ್ ಕಡೆ ಅದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಇದು ರಾಷ್ಟ್ರಧ್ವಜಗೆ ಅಪಮಾನ ಮಾಡಿರುವಂತಹ ವಿಚಾರವಾಗಿ ಇದು ಸಣ್ಣ ವಿಚಾರ. ಹೀಗಾಗಿ ಈ ಒಂದು ವಿಚಾರವನ್ನ ಇಟ್ಕೊಂಡು ಸದನದ ಸಮಯವನ್ನ ಹಾಳು ಮಾಡುವಂತ ಕೆಲಸ ಸರಿಯಿಲ್ಲ ಅನ್ನೋದು ಕೂಡ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿಯೇ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯವರು ಈ ಒಂದು ಹೋರಾಟವನ್ನ ಮಾಡೋದಕ್ಕೆ ಹಿಂದೆಟನ್ನ ಆಗ್ತಾ ಇದ್ದಾರೆ. ಅಹೋರಾತ್ರಿ ಧರಣಿಯನ್ನು ಕೂಡ ಹಿಂದೆರಿಸಿರ್ತಾ ಇರುವಂತದ್ದು. ಆದ್ರೆ DK ಶಿವಕುಮಾರ್ ಅವರು ಮಾತ್ರ ಅಹೋರಾತ್ರಿ ಧರಣಿಗೆ ಪಟ್ಟ ನೀಡಿದ್ದಾರೆ. ಯಾಕಂದ್ರೆ ಈಶ್ವರಪ್ಪನವರು ನಿನ್ನೆ ಮಾಡಿದಂತಹ ವಾಗ್ದಾಳಿ ಏನಿದೆ ಅದೆಲ್ಲ ಒಂದ್ ಕಡೆ ಅವರಿಗೆ ಇರಿಸು ಮುರುಸನ್ನು ಉಂಟು ಮಾಡಿರುವಂತದ್ದು. ಅದಕ್ಕೋಸ್ಕರವಾಗಿ ಈಶ್ವರಪ್ಪನವರ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ DK ಶಿವಕುಮಾರ್ ಅವರು ಇವತ್ತು ಪ್ರಮುಖವಾಗಿ ಸದನದ ಬಾವಿಗಳಿದ್ದು ಹೋರಾಟವನ್ನ ಮಾಡೋದ್ರ ಇವತ್ತೇನೇನು ಬೆಳವಣಿಗೆ ಆಗುತ್ತೆ ಅಂತ ಕಾದ್ ನೋಡೋಣ.